ಬೆಳ್ಳುಳ್ಳಿ ಮತ್ತೆ ಒಂದ್ ಸ್ವಲ್ಪ ಕರಿಬೇವು, ಒಂದ್ 4 ಮೆಣಸಿನ್ಕಾಯಿ, ಒಣದಾದ್ರೂ ಸರಿ ಹಣ್ಣದಾದ್ರೂ ಸರಿ. ಇಷ್ಟು ಮೆಣಸಿನ್ಕಾಯಿ ಇದ್ರೆ ಒಂದು ಟಿಫನ್ ರೆಡಿ ಆಗುತ್ತೆ ಸ್ನೇಹಿತರೆ. ಇವಾಗ ನಾನು ಅದನ್ನ ಬೆಳ್ಳುಳ್ಳಿ 2 ಬೆಳ್ಳುಳ್ಳಿನ ಬಿಡಿಸ್ಕೊಂತೀನಿ. ಜಾಸ್ತಿ ಆಯಿಲ್ ಬೇಡ, ಒಂದ್ ಚೂರೇ ಆಯಿಲ್ ಹಾಕೊಳ್ಳೋಣ. ಎರಡು ಗೆಂಡೆ ಬೆಳ್ಳುಳ್ಳಿ ಇಟ್ಟಿದ್ದೀನಲ್ಲ ಅದನ್ನ ಬಿಡಿಸ್ಕೊಂಡಿದೀನಿ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಾನು ಹಸಿದು ಹಣ್ಣಾಗಿರೋದನ್ನ ಹಾಕೊಂಡಿದ್ದೀನಿ. ಒಣ ಮೆಣಸಿನ್ಕಾಯಿನೂ ಹಾಕೋಬಹುದು. ತುಂಬಾ ಬೇಗ ರೆಡಿ ಆಗುತ್ತೆ ಇದು. ತುಂಬಾ ಕಡಿಮೆ ಸಾಮಗ್ರಿಗಳಲ್ಲಿ ಬೇಗ ರೆಡಿ ಆಗುತ್ತೆ. ತುಂಬಾ ರುಚಿಕರವಾಗೂ ಇರುತ್ತೆ. ಕರಿಬೇವು ಇದನ್ನ ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದ್ರೆ ಸಾಕು. ಅದೇ ಆಗಿದೆ ಇದು. ಇವಾಗ ತೆಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಇದನ್ನ ಕುಕ್ಕರ್ ಇಡ್ತಾ ಇದ್ದೀನಿ. ಒಂದು ಚಮಚ ಸಾಸಿವೆ, ಒಂದು ಚಮಚ ಜೀರಿಗೆ, ಜಾರ್ಗೆ ಹಾಕೊಳ್ತೀನಿ. ಸಾಕು. ಇದನ್ನು ನುಣ್ಣಗಾಗ್ಬೇಕಾಗಿಲ್ಲ, ಇಷ್ಟು ರಫ್ ಆಗಿದ್ರೆ ಸಾಕಿದು. ನಾನೊಂದು 3 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಸ್ವಲ್ಪ ಟೊಮೊಟೊ ಮೆತ್ತಗಾಗೋ ಥರ ಹುರ್ಕೋಬೇಕು. ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕೊಳ್ಳೋಣ. ಮಸಾಲೆ ಎಲ್ಲ ಏನಿಲ್ಲ, ತುಂಬಾ ಚೆನ್ನಾಗಿರುತ್ತೆ ಇದು. ಉಪ್ಪು ಹಾಕೊಳ್ಳೋಣ. ಟೊಮೊಟೊ ಎಲ್ಲ ಮೆತ್ತಗಾಗ್ಬೇಕಲ್ಲ, ಹಂಗಾಗಿ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಮೆತ್ತಗಾಗುತ್ತೆ ಟೊಮೊಟೊ. ಹಿಂಗ ಹಾಕ್ತೀನಿ. ಹಿಂಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಟ್ಟು ನೋಡಿ, ಟೊಮೊಟೊ ಎಷ್ಟೋ ಮೆತ್ತಗಾಗಿದೆ. ಸ್ವಲ್ಪ ಅರಿಶಿನ ಪುಡಿ. ಮತ್ತೆ ನಾನು ಖಾರಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾ ಇಲ್ಲ, ಹಂಗಾಗಿ 2 ಚಮಚ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ. ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ. ಇದರಲ್ಲಿ ನಮ್ದು ಎಲ್ಲವೂ ಕಾಳುಗಳು ಮತ್ತೆ ಖಾರ ಎಲ್ಲ ಇರುತ್ತೆ, ಹಂಗಾಗಿ ನಾನು ಚಿಲ್ಲಿ ಪೌಡರ್ ಹಾಕಲ್ಲ. ತೆಂಗಿನಕಾಯಿ ಆಪ್ಷನ್ ಇದು. ನಾನು ಒಂದಿಡಿ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ. ಆಗಿದೆ ಇದು. 1ಕ್ಕೆ 2ರಂತೆ ನಾನು ನೀರು ಹಾಕೊಳ್ತೀನಿ. ನಾನು ಈ ಗ್ಲಾಸಲ್ಲಿ 4 ಗ್ಲಾಸ್ ಹಾಕಿದ್ದೀನಿ, ಹಂಗಾಗಿ 8 ಗ್ಲಾಸ್ ನೀರು ಹಾಕೊಳ್ತೀನಿ. ಒಂದು ನಿಮಿಷ ಬಿಡಿ. ನೋಡಿ, ನೀರು ಹಾಕಿದ್ದೀನಿ. ಒಂದು ಕುದಿ ಬರ್ಲಿ ಇದು. ನಾವು ಹಂಗೆ ಮುಚ್ಚೋಣ. ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಒಂದು ಕುದಿ ಬರ್ಲಿ. ನಾನು ಮುಚ್ತೀನಿ ಇವಾಗ ಕುಕ್ಕರ್. ಇವಾಗ ಮಳ್ತಾ ಇದೆ. ನಾನು ಇವಾಗ ಇದಕ್ಕೆ ಅಕ್ಕಿ ಹಾಕೊಳ್ತೀನಿ. ತೊಳೆದು 1-2 ನಿಮಿಷ ಅಂತ ಮುಂಚೆ ತೊಳೆದು ಇಟ್ಕೊಂಡಿದೆ. ಅವಕ್ಕಿನ ಇವಾಗ ಸೇರಿಸ್ತಾ ಇದ್ದೀನಿ.
ನೋಡಿ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿ ಅನ್ಸುತ್ತೆ. ಮತ್ತೆ ತುಂಬಾ ಜಾಸ್ತಿ ಸಾಮಗ್ರಿಗಳು ಇಲ್ಲ, ಏನೋ ಮನೇಲಿ ಇರೋದನ್ನ ಹಾಕಿ ಒಳ್ಳೆ ರುಚಿಕರವಾದ ಒಂದು ರೆಸಿಪಿನ ರೆಡಿ ಮಾಡ್ಬೋದು ಸ್ನೇಹಿತರೆ. ಬೆಳಿಗ್ಗೆ ಟಿಫನಿಗೆ ಪಲಾವು ಆತರ ಎಲ್ಲ ಅಂದ್ರೆ ಒಂಥರ ಮಸಾಲೆ ಅನ್ಸುತ್ತೆ. ಇದೇನು ಇಲ್ಲ, ತುಂಬಾ ಸಿಂಪಲ್ ಆಗಿರುತ್ತೆ ಮತ್ತೆ ರುಚಿಕರವಾಗಿರುತ್ತೆ. ಎಲ್ಲರಿಗೂ ಸಹ ಇಷ್ಟ ಆಗುತ್ತಿದು. ಇವಾಗ ಈ ಸ್ಟೇಜ್ ಅಲ್ಲಿ ಬೇಕಾದ್ರೆ ಉಪ್ಪು ಕಮ್ಮಿ ಇದೆಯಾ ಅಂತ ಬೇಕಾದ್ರೆ ನೋಡ್ಕೋಬಹುದು. ಕಡಿಮೆ ಚೆನ್ನಾಗಿರುತ್ತೋ ಏನು ಅಂತ ಅನ್ಕೊಳ್ಳೋ ಹಾಗೇನೇ ಇಲ್ಲ. ಯಾವ ಅಡ್ಗೆಗಿಂತ ಏನ್ ಕಡಿಮೆ ಇರಲ್ಲ ಇದು. ನಾನು ಕುಕ್ಕರ್ ಲಾಕ್ ಮಾಡ್ಬಿಟ್ಟು 2 ವಿಸಿಲ್ ತಗೊಳ್ತೀನಿ ಇದ್ರಲ್ಲಿ. ನೋಡಿ ಆಗಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಮಸಾಲೆ ಎಲ್ಲ ಒಂದೇ ಸಮ ಬೆಂದಿದೆ. ನೋಡಿ ಆಗಿದೆ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ತುಂಬ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ. ಇದು ಮಸಾಲೆ ಸ್ಮೆಲ್ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ₹100 ಕೊಟ್ಟಿಲ್ಲ ಮೈಕ್ದು ಕಾಸು ತಂದು ಕೊಡು. ಅಕ್ಕಿನ ಬಳಸ್ಕೊಂಡು ಒಂದು ರುಚಿಕರವಾದ ರೆಸಿಪಿನ ಮಾಡಿದ್ದೀನಿ ಸ್ನೇಹಿತರೆ. ನೀವು ಮಾಡಿ, ತುಂಬ ಟೇಸ್ಟ್ ಆಗಿರುತ್ತೆ ಇದು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.